ಓಂ ನಮೋ ಭಗವತೆ ವಾಚಸ್ಪತಯೇ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 6 ಮತ್ತು 7ನೇ ಶ್ಲೋಕಗಳ ಅರ್ಥವನ್ನು ನೋಡಿದ್ದೇವೆ. ವಿಜಯಧ್ವಜರು ಮತ್ತು ಯಾದವಾರ್ಯರು ಆ ಶ್ಲೋಕಗಳಿಗೆ ಮಾಡಿದ ಅರ್ಥವನ್ನು ನೋಡಿದ್ದೇವೆ. ಭಾಗವತ ತಾತ್ಪರ್ಯದಲ್ಲಿ ಯದಾ ಅನ್ನೋ ಶಬ್ದಕ್ಕೆ ಕಾಲ ಅನ್ನೋ ಅರ್ಥವನ್ನು ಇಟ್ಕೊಳ್ಬಾರ್ದು, ಹೊರತು ಕಾರಣ ಅನ್ನೋ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ದನ್ನು ನೋಡಿದ್ದೀವಿ. ಅಭಿಧಾನ ಅನ್ನೋ ಕೋಶವನ್ನು ಕೊಟ್ಟು ಆಚಾರ್ಯರು ಯದಾ ಅನ್ನೋ ಶಬ್ದಕ್ಕೆ ಕಾರಣ ಅನ್ನೋ ಅರ್ಥವನ್ನು ಹೇಳಿದ್ದನ್ನು ಸಮರ್ಥಿಸಿದ್ದನ್ನು ನೋಡಿದ್ದೀವಿ. ಆಂಗ್ಲ ಭಾಷೆಯಲ್ಲಿ ಕೂಡ ಯದಾ ಎಂಬ ಶಬ್ದಕ್ಕೆ ಕಾಲ ಅಂತ ಅರ್ಥ ಇರುವುದಲ್ಲದೇನೆ ಕಾರಣ ಅನ್ನೋ ಅರ್ಥವೂ ಇದೆ. ಸಿನ್ಸ್, ಕನ್ಸಿಡರಿಂಗ್ ದ ಫ್ಯಾಕ್ಟ್ ಅಂತ ಹೀಗೆಲ್ಲ ಅರ್ಥ ಇರೋದನ್ನು ನಾವು ನೋಡಿದ್ದೇವೆ. ಭಾಗವತ ತಾತ್ಪರ್ಯದಲ್ಲಿ ಬೇರೆ ಒಂದು ಪಾಠ ಇದೆ, ಅದನ್ನು ಗಮನಿಸಬೇಕು. ಗೋವಿಂದಾಚಾರ್ಯರು ತಾವು ಸಂಪಾದನೆ ಮಾಡಿದ ಸರ್ವಮೂಲದ ಭಾಗವಾದ ಭಾಗವತ ತಾತ್ಪರ್ಯದಲ್ಲಿ ಆ ಇನ್ನೊಂದು ಪಾಠ ಇರೋದನ್ನು ಗುರುತಿಸಿದ್ದಾರೆ. ಕೆ.ಟಿ. ಪಾಂಡುರಂಗಾಚಾರ್ಯರು ಮುದ್ರಿಸಿದ ಭಾಗವತ ತಾತ್ಪರ್ಯದಲ್ಲೂ ಕೂಡ ಆ ಇನ್ನೊಂದು ಪಾಠ ಕಾಣಿಸ್ತದೆ. ಆದರೆ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಯಾರೂ ಕೂಡ ವ್ಯಾಖ್ಯಾನ ಮಾಡಲಿಲ್ಲ. ಯದಾ ತದಾಹ ತದಾ ಕೇಶಾವಿಮರ್ಶಃ ಪ್ರಾಪ್ತಃ ಇತಿ ಅಂತ ಹೀಗೆ ಪಾಠವನ್ನೇ ಪರಿಗ್ರಹ ಮಾಡಿದ್ದಾರೆ. ಸ್ಥೂಲ ದೃಷ್ಟಿಯಿಂದ ಗಮನಿಸಿದಾಗ ಹೆಚ್ಚೇನು ಅರ್ಥ ಗೊತ್ತಾಗೋದಿಲ್ಲ. ಯದಾ ತದಾಹ ಯದಾ ಕೇಶಾವಿಮರ್ಶಃ ಪ್ರಾಪ್ತಃ ಅನ್ನೋ ಪಾಠನೇ ಸರಿಯೇನು ಅಂತ ಅನಿಸಬಹುದು ಕೆಲವರಿಗೆ, ಸ್ಥೂಲ ದೃಷ್ಟಿ ಮೂಲಕ ಗಮನಿಸಿದಾಗ. ಆದರೆ ಯದಾ ತದಾಹ ತದಾ ಕೇಶಾವಿಮರ್ಶಃ ಪ್ರಾಪ್ತಃ ಅನ್ನೋ ಪಾಠವನ್ನೇ ಎಲ್ಲ ಭಾಗವತದ ವ್ಯಾಖ್ಯಾನಕಾರರು ಹಾಗೆ ಭಾಗವತ ತಾತ್ಪರ್ಯದ ವ್ಯಾಖ್ಯಾನಕಾರರು ಗಮನಿಸಿದ್ದಾರೆ. ಬೇರೆ ಮತೀಯರದಲ್ಲ, ಆಚಾರ್ಯರ ಸಿದ್ಧಾಂತದ ಅನುಯಾಯಿಗಳೆಲ್ಲರೂ ಕೂಡ ಯದಾ ತದಾಹ ತದಾ ಕೇಶಾವಿಮರ್ಶಃ ಪ್ರಾಪ್ತಃ ಅಂತ ಭಾಗವತ ತಾತ್ಪರ್ಯದ ಪಾಠವನ್ನೇ ಪರಿಗ್ರಹಿಸಿದ್ದಾರೆ. ಭಾಗವತ ತಾತ್ಪರ್ಯವನ್ನು ಅನುಸರಿಸುವವರು ಆಚಾರ್ಯರ ಮತದವರು ಮಾತ್ರ. ಅದರಿಂದ ಬೇರೆಯವರು ಅದನ್ನು ಅನುಸರಿಸುವ ಪ್ರಶ್ನವೇ ಇಲ್ಲ. ಯದಾ ತದಾಹ ಯದಾ ಕೇಶಾವಿಮರ್ಶಃ ಪ್ರಾಪ್ತಃ ಅನ್ನೋದಕ್ಕೆ ಹಾಗೊಂದು ಪಾಠ ಕಂಡು ಬಂದರೂ ಕೂಡ ಅದಕ್ಕೆ ವ್ಯಾಖ್ಯಾನ ಯಾರೂ ಮಾಡಿಲ್ಲ. ಪಾಠ ಮಾತ್ರ ಹಾಗೆ ಕಾಣಿಸ್ತದೆ. ಅದೇನೋ ಪ್ರಮಾದದ ಪಾಠವೇ ಆಗಿರಬೇಕು. ಈ ಅನೇಕ ಹಸ್ತಪ್ರತಿಗಳನ್ನು ಗೋವಿಂದಾಚಾರ್ಯರಂಥವರು ಪರಿಶೀಲಿಸಿದಾಗ ಬೇರೆ ಬೇರೆ ಮಠಗಳಲ್ಲಿ ಗ್ರಂಥಾಲಯಗಳಲ್ಲಿ ಉಪಲಬ್ಧ ಇರುವಂಥ ಪ್ರಾಚೀನ ಕೋಶಗಳು ಅನೇಕ ಹಸ್ತಪ್ರತಿಗಳನ್ನು ಒಳಗೊಂಡಂಥ ಒಂದು ಭಂಡಾರ, ಅದನ್ನೆಲ್ಲ ಗಮನಿಸಿದಾಗ ಯದಾ ತದಾಹ ತದಾ ಕೇಶಾವಿಮರ್ಶಃ ಅಂತ ಪಾಠ ಇರೋದೇ ಕಾಣಿಸ್ತದೆ. ಸರಿ, ಅದಕ್ಕೆ ಅರ್ಥ ಏನು ಅಂತ ಈಗ ವಿಚಾರ ಮಾಡಬೇಕು. ಯದಾ ಅನ್ನೋ ಶಬ್ದಕ್ಕೆ ಒಂದು ವೇಳೆ ಕಾಲ ಅಂತ ಅರ್ಥ ಇಟ್ಕೊಂಡ್ರೆ ಅವಾಗೇನಾಗ್ತದೆ? ಯಾವ ಕಾಲದಲ್ಲಿ ಅರಗಿನ ಅರಮನೆಯಲ್ಲಿ ಪಾಂಡವರನ್ನು ಸುಡಿಸುವ ಕೆಲಸವಾಯಿತೋ ಅದೇ ಕಾಲದಲ್ಲಿ ದ್ರೌಪದಿಯ ಕೇಶವನ್ನು ಸೆಳೆಯುವ ಕಾರ್ಯವಾಯಿತು. ಮತ್ತು ಅದನ್ನು ಧೃತರಾಷ್ಟ್ರ ತಡೀಲಿಲ್ಲ ಕೂಡ, ಮತ್ತೆ ವಿದುರ ಹೋದ ಅಂತ ಹೀಗೆ ಅರ್ಥ ಆಗ್ತದೆ. ಆದರೆ ಅದೇ ಕಾಲ ಅಂತನ್ನೋದು ಸರಿ ಅನಿಸೋದಿಲ್ಲ. ಯಾಕೆಂದರೆ ಅರಗಿನ ಅರಮನೆಯಲ್ಲಿ ಪಾಂಡವರನ್ನ ಸುಡಿಸಿದ್ದು ಅವರು ವಿವಾಹ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ, ಬಹಳ ಹಿಂದೆ. ವಿವಾಹ ಆದಮೇಲೆ ಅವರು 1 ವರ್ಷ ತಮ್ಮ ಮಾವನ ಮನೆಯಲ್ಲಿದ್ದರು, ಮುಂದೆ 5 ವರ್ಷ ಹಸ್ತಿನಾವತಿಯಲ್ಲಿದ್ದರು, ಮುಂದೆ 20 ವರ್ಷ ಇಂದ್ರಪ್ರಸ್ಥದಲ್ಲಿದ್ದರು. ಹೀಗೆ ಸುಮಾರು 26 ವರ್ಷಗಳ ವ್ಯತ್ಯಾಸ ಇದೆ ಈ ಅರಗಿನ ಅರಮನೆಯಲ್ಲಿ ಸುಡಿಸುವ ಕಾರ್ಯಕ್ಕೂ ಮತ್ತು ದ್ರೌಪದಿಯ ಕೇಶವನ್ನು ಸೆಳೆಯುವ ಕಾರ್ಯಕ್ಕೂ. ಆದ್ದರಿಂದ ಯಾವಾಗ ಸುಡಿಸುವ ಕಾರ್ಯವಾಯಿತೋ ಆವಾಗಲೇ ದ್ರೌಪದಿಯ ಕೇಶವನ್ನು ಸೆಳೆಯುವ ಕಾರ್ಯ ಆಯಿತು. ಮುಂದೆ ವಿದುರನೂ ಕಾಡಿಗೆ ಹೋದ ಅಂತ ಅರ್ಥ ಮಾಡೋದು ಕಾಲದ ದೃಷ್ಟಿಯಿಂದ ಯೋಗ್ಯ ಅಲ್ಲ. ಕಾಲವನ್ನೆಲ್ಲ ಗೋವಿಂದಾಚಾರ್ಯ ಕೊಟ್ಟಿಲ್ಲ. ಮಹಾಭಾರತದಲ್ಲಿ ಅಲ್ಲಿ ಹಿಂದೆ ನಾನು ಹೇಳಿದ್ದನ್ನು ನೆನಪು ಮಾಡಿಕೊಂಡು ಆ ಕಾಲದ ಗಣನೆಯನ್ನು ಹೇಳಿದ್ದೇನೆ ಅಷ್ಟೆ. ಆದ್ದರಿಂದ ಯದಾ ಅನ್ನೋ ಶಬ್ದಕ್ಕೆ ಹೇತು ಅಂತಲೇ ಅರ್ಥ ಇಟ್ಕೋಬೇಕು. ಹಾಗಾದರೆ ಒಟ್ಟಾರೆ ಭಾಷ್ಯವಾಕ್ಯದ ಅರ್ಥ ಏನು? ಯದಾ ತದಾಹ ತದಾ ಕೇಶಾವಿಮರ್ಶಃ ಪ್ರಾಪ್ತಃ ಇತಿ
ಅಂತ ಅನ್ನೋದನ್ನು ಸ್ವಲ್ಪ ಬೇರ್ಪಡಿಸಿ ತಿಳ್ಕೋಬೇಕು. ಯಾವ ಕಾರಣದಿಂದ ಅರಗಿನ ಮನೆಯಲ್ಲಿ ಸುಡಿಸಿದ್ರೋ ಇಂಥ ಕಾರಣ ಅನ್ನೋ ಅರ್ಥವನ್ನು ಹೇಳಿದ್ದು ಆಚಾರ್ಯರು. ಆದರೆ ಕಾರಣ ಅನ್ನೋ ಅರ್ಥವನ್ನು ಇಟ್ಕೊಳ್ಳದೆ ಹೋದರೆ, ಕಾಲ ಅನ್ನೋ ಅರ್ಥವನ್ನು ಇಟ್ಕೊಂಡ್ರೆ, ಯಾವ ಕಾಲದಲ್ಲಿ ಸುಡಿಸಿದ್ರೋ ಪಾಂಡವನ್ನು ಸುಡುವ ಕೆಲಸ ನಡೆಯಿತೋ ಅದೇ ಕಾಲದಲ್ಲಿ ಕೇಶಾಭಿಮರ್ಶೋಪಿ ಪ್ರಾಪ್ತ, ಕೇಶವನ್ನು ಸೆಳೆಯುವ ಕೆಲಸವೂ ಆಯಿತು ಅಂತ ಹೀಗೆ ಅರ್ಥ ಆಗ್ತದೆ. ಇತಿ ಹೇತೋಹೋ, ಹೀಗೆ ಅರ್ಥ ಮಾಡುವ ಪ್ರಸಂಗ ಬರುತ್ತದೆ. ಆದರೆ ಇದು ಅನುಚಿತ. ಹೀಗೆ ಅರ್ಥ ಮಾಡಿದ್ದು ಉಚಿತ ಆಗೋದಿಲ್ಲ. ಯಾವ ಕಾಲದಲ್ಲಿ ಪಾಂಡವರನ್ನು ಸುಡಿಸುವ ಕೆಲಸವಾಯಿತೋ ಮತ್ತೆ ಯಾವ ಕಾಲದಲ್ಲಿ ಅದೇ ಕಾಲದಲ್ಲಿ ಕೇಶಾಭಿಮರ್ಶನ, ಕೇಶವನ್ನು ಸೆಳೆಯುವ ಕಾರ್ಯ ಆಯಿತೋ ಅಂತ ಹೀಗೆ ಅರ್ಥ ಆಗ್ತದೆ. ಇತಿ ಹೇತೋಹೋ ಕೇಶಾಭಿಮರ್ಶೋಪಿ ಪ್ರಾಪ್ತ ಇತಿ ಹೇತೋಹೋ, ಈ ಒಂದು ಕಾರಣದಿಂದ ಇಲ್ಲಿ ಕಾಲ ಎಂಬ ಶಬ್ದಕ್ಕೆ, ಇಲ್ಲಿ ಯದಾ ಎಂಬ ಶಬ್ದಕ್ಕೆ ಕಾಲ ಅಂತ ಅರ್ಥ ಮಾಡಬಾರ್ದು, ಹೊರತು ಹೇತು ಅಂತ ಅರ್ಥ ಮಾಡಬೇಕು. ಕಾಲ ಅಂತ ಅರ್ಥ ಮಾಡಿದರೆ ಬೇರೆ ಬೇರೆ ಕಾಲದಲ್ಲಿ ನಡೆದ ಆ ಘಟನೆಗಳನ್ನು ಒಂದೇ ಕಾಲದಲ್ಲಿ ನಡೆದದ್ದು ಅಂತ ಹೊಂದಿಸ್ಲಿಕ್ಕೆ ಬರೋದಿಲ್ಲ ಅಂತ ಅನ್ನೋದನ್ನು ನೋಡಿದ್ದೇವೆ. ಆದ್ದರಿಂದ ಕಾಲ ಅನ್ನೋ ಅರ್ಥವನ್ನು ಇಟ್ಕೊಳ್ಳುವುದೇ ಉಚಿತ ಅಲ್ಲ, ಹೇತು ಅನ್ನೋ ಅರ್ಥವನ್ನು ಇಟ್ಕೋಬೇಕು. ಭಾಗವತದ ತಾತ್ಪರ್ಯದ ವಾಕ್ಯದಲ್ಲಿ ಯದಾ ದದಾಹ ತದಾ ಕೇಶಾಭಿಮರ್ಶ ಪ್ರಾಪ್ತ ಇತಿ ಅಂತಿದೆಯಲ್ಲ, ಇತಿ ಹೇತೋಹೋ, ಹೀಗೆ ಅರ್ಥ ಆಗುವುದರಿಂದ, ಹೇತೋಹೋ ಅಂತ ಅನ್ನೋದನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕು. ಹಾಗೆ ಮಾಡ್ಕೊಂಡಿದ್ದಾರೆ ಗೋವಿಂದಾಚಾರ್ಯ. ಪುರಾಣಿಕಾಚಾರ್ಯರು ಕೂಡ ಅನುವಾದ ಮಾಡುವಾಗ ಹಾಗೆ ಮಾಡಿದ್ದಾರೆ. ಹೀಗೆ ಅರ್ಥ ಬರ್ತದೆ, ಆ ಕಾರಣದಿಂದ ಅದು ಅಸಂಗತ ಆಗ್ತದೆ ಅನ್ನೋದನ್ನು ಕೂಡ ಬುದ್ಧಿಯಿಂದ ನಾವೇ ಅಲ್ಲಿ ವಿಚಾರ ಮಾಡಿ ತಿಳ್ಕೋಬೇಕು. ಆದ್ದರಿಂದ ಹೇತ್ವರ್ಥೆ ಯದಾ ಶಬ್ದ, ಆದ್ದರಿಂದ ಕೊನೆಗೆ ಈ ಅರ್ಥ ಅಸಂಗತ ಆಗುವುದರಿಂದ ಅನ್ನೋದನ್ನು ನಡುವೆ ಅಲ್ಲಿ ಅಧ್ಯಾಹಾರ ಮಾಡ್ಕೋಬೇಕು. ಈ ಎಲ್ಲ ಕಾರಣಗಳಿಂದ ಯದಾ ಎಂಬ ಶಬ್ದಕ್ಕೆ ನಾವು ಹೇತು ಅಂತ ಅರ್ಥ ಮಾಡ್ತೀವಿ. ಇದು ಆ ಭಾಗವತ ತಾತ್ಪರ್ಯದ ವಾಕ್ಯಗಳ ನಡುವೆ ನಾವು ಅಧ್ಯಾಹಾರ ಮಾಡ್ಕೊಳ್ಬೇಕಾದ ಒಂದೆರಡು ಸಂಗತಿಗಳು. ಇತಿ ಆದಮೇಲೆ ಇತಿ ಹೇತೋಹೋ, ಇಂಥ ಒಂದು ಕಾರಣದಿಂದ ಹೀಗೆ ಅರ್ಥವನ್ನು ಮಾಡುವ ಪ್ರಸಂಗ ಬರುವುದರಿಂದ, ಮತ್ತು ಆ ಅರ್ಥ ಅಸಂಗತ ಆದ್ದರಿಂದ ಯದಾ ಶಬ್ದಕ್ಕೆ ಹೇತ್ವರ್ಥೇ ಯದಾ ಶಬ್ದ, ಹೇತು ಎಂಬ ಅರ್ಥದಲ್ಲಿ ಯಥಾ ಶಬ್ದ ಇದೆ, ಯದಾ ಎಂಬ ಶಬ್ದ ಇದೆ ಅಂತ ತಿಳ್ಕೊಳ್ಬೇಕು. ಭಾಗವತ ತಾತ್ಪರ್ಯದ ಪ್ರಬೋಧನೆ ವ್ಯಾಖ್ಯಾನದಲ್ಲಿ ಕೇಶಾಭಿಮರ್ಶ ಅನ್ನೋದ್ರ ಬದಲು ಕೇಶಾಭಿಮರ್ಶಂ ಪ್ರಾಪ್ತ ಅಂತ ಹೀಗೆ ಅರ್ಥ ಶಬ್ದ ಇಟ್ಕೊಂಡಿದ್ದಾರೆ. ಕೇಶಾಭಿಮರ್ಶವನ್ನು ಈ ಧೃತರಾಷ್ಟ್ರ ಮಾಡಿದ ಅಂದರೆ ಅವನು ಮಾಡಲಿಲ್ಲ, ಅದಕ್ಕೆ ಕಾರಣನಾದ, ದ್ರೌಪದಿಯ ಕೂದಲು ಸೆಳೆಯುವುದಕ್ಕೆ ಅವನು ಕಾರಣನಾದ. ಪ್ರಾಪ್ತ ಅಂದರೆ ಆ ಕಾರಣತ್ವವನ್ನು ಅವನು ಹೊಂದಿದ ಅಂತ ಅರ್ಥ ಮಾಡಿದ್ದಾರೆ. ಇದಿಷ್ಟೆಲ್ಲ ವಿಷಯ ಸರಿ. ಇದರ ಮೇಲೆ ನಂದೊಂದು ಜಿಜ್ಞಾಸೆ ಇದೆ. ಇಲ್ಲಿ ಯದಾ ಎಂಬ ಶಬ್ದಕ್ಕೆ ಕಾರಣ ಅಂತ ಅರ್ಥ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಏನೂ ವಿವಾದ ಇಲ್ಲ ನನಗೆ. ಆದರೆ ಯದಾ ದದಾಹ ತದಾ ಕೇಶಾಭಿಮರ್ಶ ಪ್ರಾಪ್ತ ಅಂತ ಭಾಗವತ ತಾತ್ಪರ್ಯದ ಪಾಠ ಹೇಗೆ ಸರಿ ಅನ್ನೋದ್ರ ಬಗ್ಗೆ ವಿವಾದ ಇದೆ. ಯದಾ ದದಾಹ ಯದಾ ಕೇಶಾಭಿಮರ್ಶ ಪ್ರಾಪ್ತ, ಹೀಗೆ ಎರಡೂ ಕಡೆ ಯದಾ ಅನ್ನೋ ಶಬ್ದವೇ ಇದ್ರೆ, ಯದಾ ದದಾಹ ಯದಾ ಕೇಶಾಭಿಮರ್ಶ ಪ್ರಾಪ್ತ ಇತಿ ಯದಾ ಶಬ್ದೋ ಹೇತ್ವರ್ಥೆ, ಈ ಪಾಠ ಹೆಚ್ಚು ಸರಿ ಅಂತ ಕಾಣಿಸ್ತದೆ ನನಗೆ. ಯಾಕೆಂದ್ರೆ ಈಗ ಇಲ್ಲಿ ಚರ್ಚೆ ನಡೆದಿರುವುದು ಎರಡು ಸಂಗತಿಗಳ ನಡುವೆ. ಅದಕ್ಕೆ ಕಾಲ ಅಂತ ಅರ್ಥ ಹೇಳಬೇಕು, ಕಾರಣ ಅಂತ ಅರ್ಥ ಹೇಳಬೇಕು ಅಂತ ಜಿಜ್ಞಾಸೆ ನಡೆದಿದೆ. 6ನೇ ಶ್ಲೋಕದಲ್ಲಿ ಯಾವಾಗ ಅವನು ಸುಡಿಸಿದನೋ ಅಂತಿದೆ. 7ನೇ ಶ್ಲೋಕದಲ್ಲಿ ಯಾವಾಗ ದ್ರೌಪದಿಯ ಕೂದಲು ಸೆಳೆಯುವ ಕಾರ್ಯವನ್ನು ಅವನು ತಡೆಯಲಿಲ್ಲವೋ ಅಂತಿದೆ. ಮುಂದೆ 16ನೇ ಶ್ಲೋಕದಲ್ಲಿ ವಿದುರ ಕಾಡಿಗೆ ಹೋದ ಅಂತಿದೆ. ಇಲ್ಲಿ ಎಲ್ಲ ಕಡೆನೂ ಕೂಡ ಯದಾ ಅಂದರೆ ಯಾವಾಗ ಅಂತ ಅರ್ಥ ಮಾಡಿದರೆ ಆವಾಗಲೇ ವಿದುರ ಕಾಡಿಗೆ ಹೋದ ಅನ್ನುವುದು ಅಸಂಗತ ಆಗ್ತದೆ. ಕಾಲ ಬೇರೆ ಬೇರೆ ಕಾಲದಲ್ಲಿ ನಡೆದದ್ದು ಅದು ವಿಷಯ ಸರಿ. ಅಲ್ಲಿ ಏನಾಗಬೇಕಾಗಿತ್ತು ಅಂದರೆ ವಿದುರ ಕಾಡಿಗೆ ಹೋದ ಅಂತನ್ನುವುದು ಕೊನೆಯ ಸಂಗತಿ.
ಮೊದಲು ನಡೆದ ಸಂಗತಿಗಳು ಶ್ಲೋಕದಲ್ಲಿ 6ನೇ ಶ್ಲೋಕದಿಂದ ಆರಂಭಿಸಿ 15ನೇ ಶ್ಲೋಕದವರೆಗೆ ಏನು ಯದಾ ಯದಾ ಅಂತ ಹೇಳ್ತಿದ್ದಾರಲ್ಲ, ಒಂದು ಅರಗಿನ ಮನೆಯಲ್ಲಿ ಸುಡಿಸಿದ್ದು, ದ್ರೌಪದಿಯ ಕೇಶ ಸೆಳೆಯುವುದನ್ನು ತಡೆಯದಿದ್ದದ್ದು, ಇದೊಂದು ಬಂತು. ಹೀಗೆ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಕೊನೆಗೆ ಸಂಗತಿಯನ್ನು ಹೇಳಿದ್ದು ವಿದುರ ಕಾಡಿಗೆ ಹೋದ ಅಂತ. ಅದರಿಂದ ಏನು ಹೇಳಬೇಕಾಗಿತ್ತು? ಯದಾ ದದಾಹ, ಯಾವ ಕಾರಣದಿಂದ ಸುಡಿಸಿದನೋ ಆ ಕಾರಣದಿಂದ ವಿದುರ ಕಾಡಿಗೆ ಹೋದ ಅಂತ ಆಚಾರ್ಯ ಹೇಳಬೇಕಾಗಿತ್ತು. ಯದಾ ದದಾಹ ತದಾ ವಿದುರ ವನಂ ಜಗಾಮ ಅಂತ ಹೇಳಬೇಕಾಗಿತ್ತು. ಯದಾ ಕೇಶಾಭಿಮರ್ಶ ಪ್ರಾಪ್ತ ಅಂತ ಅಲ್ಲಿ ಇಲ್ವೇ ಇಲ್ವಲ್ಲ, ಶ್ಲೋಕದಲ್ಲಿ ಹಾಗೆ ಎಲ್ಲಿದೆ? 7ನೇ ಶ್ಲೋಕದಲ್ಲಿ ಯದಾ ಸಭಾಯಾಂ ಕುರುದೇವದೇವ್ಯಾ ಕೇಶಾಭಿಮರ್ಶಂ ಸುಧಕರ್ಮ ಗರ್ಹ್ಯಂ ನವಾರಯಾಮಾಸ ಅಂತಿದೆ. ಈ ಕೇಶಾಭಿಮರ್ಶ ಅನ್ನೋ ಸಂಗತಿಗೂ ಕೂಡ ಯದಾ ಅಂತನೋ ಶಬ್ದವೇ ಶ್ಲೋಕದಲ್ಲಿದೆ, 7ನೇ ಶ್ಲೋಕದಲ್ಲಿ. ಅಲ್ಲಿ ತದಾ ಅಂತ ಇಲ್ವೇ ಇಲ್ವಲ್ಲ. ಹಾಗಾಗಿ ಯದಾ ದದಾಹ ತದಾ ಕೇಶಾಭಿಮರ್ಶ ಪ್ರಾಪ್ತ ಅನ್ನೋ ಪಾಠ ಹೇಗೆ ಸರಿ ಹೊಂದುತ್ತದೆ? ಶ್ಲೋಕದಲ್ಲಿ ಅದು ಇಲ್ವೇ ಇಲ್ಲ. ಅದಕ್ಕಾಗಿ ನೀವು ಅಲ್ಲಿ ಈ ಒಂದು ಕಾರಣದಿಂದ ಮತ್ತು ಈ ಅರ್ಥ ಸರಿಯಲ್ಲ ಆದ್ರಿಂದ ಅಂತೆಲ್ಲ ಅಧ್ಯಾಹಾರ ಮಾಡ್ಕೊಳ್ಬೇಕಾಯ್ತು. ಈ ಅಧ್ಯಾಹಾರಗಳೆಲ್ಲ ಸ್ವಲ್ಪ ಕ್ಲಿಷ್ಟವೇ. ಪುರಾಣಿಕಾಚಾರ್ಯ ಅನುವಾದದಲ್ಲಿ ಯದಾ ಎಂಬ ಶಬ್ದಕ್ಕೆ ಕಾಲಾರ್ಥತ್ವ ಇಟ್ಕೊಂಡ್ರೆ, ಯಾವಾಗ ಸುಡಿಸಿದನೋ ಆಗಲೇ ಕೇಶಪಾಶವನ್ನು ಸೆಳೆದದ್ದು ಮೊದಲಾದ ಎಲ್ಲ ಅನರ್ಥಗಳು ನಡೆದು ಹೋದದ್ದು ಅಂತ ಅರ್ಥ ಆಗ್ತದೆ. ಈ ಅರ್ಥ ಸರಿಯಲ್ಲ, ಆದ್ದರಿಂದ ಯದಾ ಶಬ್ದ ಹೇತ್ವರ್ಥಕ ಅಂತ ಪುರಾಣಿಕಾಚಾರ್ಯ ಅನುವಾದ ಮಾಡಿದ್ದಾರೆ. ಶ್ಲೋಕಗಳನ್ನು ಸರಿಯಾಗಿ ಗಮನಿಸಿದರೆ, 6, 7 ಇತ್ಯಾದಿ ಎಲ್ಲ ಶ್ಲೋಕಗಳನ್ನು ಗಮನಿಸಿದರೆ 8ನೇ ಶ್ಲೋಕದಲ್ಲಿ ಯದಾ ಅಂತ ಬರಲಿಲ್ಲ, 9ನೇ ಶ್ಲೋಕದಲ್ಲಿ ಯದಾ ಅಂತಿದೆ, 10ನೇ ಶ್ಲೋಕದಲ್ಲಿ ಯದಾ ಅಂತಿದೆ, 11ನೇ ಶ್ಲೋಕದಲ್ಲಿ ಕಾಣಿಸೋದಿಲ್ಲ, 12ನೇ ಶ್ಲೋಕದಲ್ಲಿ ಯದಾ ಅಂತ ಶಬ್ದ ಕಾಣಿಸ್ತದೆ. ಅದನ್ನೆಲ್ಲ ಗಮನಿಸಿದರೆ ಯದಾ ದದಾಹ ಯದಾ ಕೇಶಾಭಿಮರ್ಶ ಪ್ರಾಪ್ತ ಇತ್ಯಾದಿ ಕಡೆ ಶ್ಲೋಕದಲ್ಲಿ ಯದಾ ದದಾಹ ಅನ್ನು ಅಂತ ಭಾಗವತ ತಾತ್ಪರ್ಯದಲ್ಲಿದೆ, ಅಥವಾ 6ನೇ ಶ್ಲೋಕದ ಪದಗಳನ್ನು ಹೇಳ್ತದೆ. ಯದಾ ಕೇಶಾಭಿಮರ್ಶ ಪ್ರಾಪ್ತ ಅನ್ನೋದು 7ನೇ ಶ್ಲೋಕದಲ್ಲಿರುವಂತಹ ಭಾಗವತದ 7ನೇ ಶ್ಲೋಕದಲ್ಲಿರುವಂತಹ ಯದಾ ಕೇಶಾಭಿಮರ್ಶ ಅನ್ನೋದನ್ನ ಹೇಳ್ತದೆ. ಮತ್ತೆ ಇದು ಮುಂತಾಗಿ ಅಂತ ತಿಳ್ಕೋಬೇಕು. 8ನೇ ಶ್ಲೋಕದಲ್ಲಿ ಅದಿಲ್ಲದೆ ಹೋದ್ರೂ ಕೂಡ 9ನೇ ಶ್ಲೋಕದಲ್ಲಿ ಯದಾತು ಪಾರ್ಥ ಪ್ರಭೀತಃ ಸಭಾಯಾಂ ಅಂತೂ ನನ್ನ ಅಭಿಪ್ರಾಯದಲ್ಲಿ ಯದಾ ದದಾಹ ಅನ್ನೋದು 6ನೇ ಶ್ಲೋಕ, ಯದಾ ಕೇಶಾಭಿಮರ್ಶ ಪ್ರಾಪ್ತ ಅಂತನ್ನೋದು 7ನೇ ಶ್ಲೋಕ. ಇದನ್ನು ತೋರಿಸ್ತದೆ. ಶ್ಲೋಕದಲ್ಲಿರುವ ಯದಾ ಅನ್ನೋ ಶಬ್ದವನ್ನು ಅದು ತೋರಿಸ್ತದೆ. ತದಾ ಅನ್ನೋ ಶಬ್ದಕ್ಕೆ ಅಲ್ಲಿ ಬರಲಿಕ್ಕೆ ಏನು ಕಾರಣವೇ ಕಾಣಿಸೋದಿಲ್ಲ. ನಾನು ಹೇಳಿದಂತೆ ಒಂದು ವೇಳೆ ಯದಾ ತದಾಹ ತದಾ ವಿದುರಃ ವನಂ ಜಗಾಮ ಅಂತಿದ್ದಿದ್ರೆ ದಾಹಕ್ಕೂ ಸುಡಿಸುವ ಕೆಲಸಕ್ಕೂ ವಿದುರ ಹೋಗುವ ಕೆಲಸಕ್ಕೂ ಏಕಕಾಲಿಕತ್ವ ಇಲ್ಲ, ಆದ್ದರಿಂದ ಈ ಅರ್ಥ ಸರಿಯಲ್ಲ ಅನ್ನೋದು ಉಚಿತ ಆಗ್ತಿತ್ತು. ಆದರೆ ತದಾ ವಿದುರಃ ವನಂ ಜಗಾಮ ಅಂತ ಅಲ್ಲಿ ಇಲ್ವಲ್ಲ. ಇಲ್ಲಿರುವುದು ಎಲ್ಲ ಕಡೆನೂ ಕೂಡ 6ನೇ ಶ್ಲೋಕ, 7ನೇ ಶ್ಲೋಕ, 9ನೇ ಶ್ಲೋಕ ಅಲ್ಲಿರುವಂತಹ ಯದಾ ಶಬ್ದಗಳ ಬಗ್ಗೆ ವಿವರಣೆ. ತದಾ ಅನ್ನೋ ಶ್ಲೋಕ ಆ 16ನೇ ಶ್ಲೋಕದಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಅದನ್ನು ಅಧ್ಯಾಹಾರ ಮಾಡಿಕೊಂಡದ್ದಷ್ಟೇ. ಏವಮುಕ್ತೇ ವಿದುರಃ ಕಿಂ ವ್ಯಥಿತಃ. ಇಷ್ಟೆಲ್ಲ ಆದಾಗ ವಿದುರ ದುಃಖ ಪಟ್ಕೊಂಡು ನೊಂದುಕೊಂಡು ಏನು ಮಾಡಿದ, ಅವನಿಗೆ ದುಃಖ ಆಯ್ತಾ ಇಲ್ವಾ ಅಂತ ಅಲ್ಲಿ ವಿಚಾರ ಹೇಳ್ತಿದ್ದಾರೆ. ಅವನು ಅರಮನೆಯಿಂದ ಹೊರಬಿದ್ದ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ತದಾ ಅನ್ನೋ ಶಬ್ದ ಅಲ್ಲಿ ಕೂಡ ಬರಲಿಲ್ಲ. 16ನೇ ಶ್ಲೋಕದಲ್ಲೂ ಕೂಡ ತದಾ ಶಬ್ದ ಬರಲಿಲ್ಲ. ಬಂದಿರುವುದು ಯದಾ ಅನ್ನೋ ಶಬ್ದ. ತದಾ ಅನ್ನೋ ಶಬ್ದವನ್ನು ಅಲ್ಲಿ 16ನೇ ಶ್ಲೋಕದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳುವಾಗ ತಿಳ್ಕೊಳ್ಬೇಕಾಗ್ತದೆ ಅಷ್ಟೆ.
ಯದಾ ಅನ್ನೋ ಶಬ್ದಕ್ಕೆ ಕಾಲ ಅಂತ ಅರ್ಥವೋ ಕಾರಣ ಅಂತ ಅರ್ಥವೋ ಅಂತ ಚರ್ಚೆ ನಡೆದಿದೆ. ಇಲ್ಲಿ ಆರಂಭದಲ್ಲಿ ಬಂದಿರುವಂತಹ 6, 7, 9 ಇತ್ಯಾದಿ ಶ್ಲೋಕಗಳಲ್ಲಿ ಬಂದಿರುವಂತಹ ಯದಾ ಶಬ್ದಕ್ಕೆ ಕಾರಣ ಅಂತ ಅರ್ಥ ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಯದಾ ದದಾಹ ಯದಾ ಕೇಶಾಭಿಮರ್ಶ ಪ್ರಾಪ್ತಃ ಇತಿ ಈ ಎಲ್ಲ ಶ್ಲೋಕಗಳಲ್ಲಿರುವ ಯದಾ ಎಂಬ ಶಬ್ದ ಹೇತು ಎಂಬ ಅರ್ಥದಲ್ಲಿದೆ ಅಂತ. ಇಲ್ಲಿ ಯಾವ ಅಧ್ಯಾಹಾರವೂ ಬೇಕಾಗಿಲ್ಲ, ಇದನ್ನು ಗಮನಿಸಬೇಕು. ಗೋವಿಂದಾಚಾರ್ಯ ಮಾಡಿದ ಅರ್ಥದಲ್ಲಿ ಇತಿ ಹೇತೋಹ ಹೀಗೆ ಅರ್ಥ ಮಾಡಬೇಕಾದ ಪ್ರಸಂಗ ಬರುವುದರಿಂದ ಮತ್ತು ಆ ಅರ್ಥ ಅಸಂಗತ ಆದ್ದರಿಂದ ಯದಾ ಎಂಬ ಶಬ್ದಕ್ಕೆ ಹೇತು ಅಂತ ಅರ್ಥ ಮಾಡಬೇಕು ಅಂತ ತುಂಬ ದೀರ್ಘವಾಗಿದೆ ಆ ವಿವರಣೆ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಯದಾ ದದಾಹ ಅನ್ನೋದು 6ನೇ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು, ಯದಾ ಕೇಶಾಭಿಮರ್ಶ ಪ್ರಾಪ್ತಃ ಅನ್ನೋದು 7ನೇ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಪ್ರಾಪ್ತಃ ಅಂತ ಶ್ಲೋಕದಲ್ಲಿ ಇಲ್ವಲ್ಲ, 7ನೇ ಶ್ಲೋಕದಲ್ಲಿ ಯದಾ ಅನ್ನೋ ಶಬ್ದ ಇರಬಹುದು, ಪ್ರಾಪ್ತಃ ಅಂತ ಇಲ್ವಲ್ಲ ಅಂತ ನೀವು ನಾನು ಪ್ರಶ್ನೆ ಕೇಳಬಹುದು. ನೀವು ಯದಾ ದದಾಹ ತದಾ ಕೇಶಾಭಿಮರ್ಶ ಪ್ರಾಪ್ತಃ ಅನ್ನೋ ಪಾಠವನ್ನು ಇಟ್ಕೊಂಡ್ರು ಕೂಡ ಪ್ರಾಪ್ತಃ ಅನ್ನೋದು ಶ್ಲೋಕದಲ್ಲಿ ಇಲ್ಲವೇ ಇಲ್ವಲ್ಲ, ಆ ಪ್ರಶ್ನಕ್ಕೆ ನೀವು ಉತ್ತರ ಕೊಡಲೇಬೇಕಾಗ್ತದೆ. ಮತ್ತೆ ಇತ್ಯಾದಿ ಸಂಗತಿಗಳು ಅಂತ ಮತ್ತು ಅನೇಕ ಸಂಗತಿಗಳು, ದುರ್ಯೋಧನ ದುಶ್ಯಾಸನಾದಿಗಳು ಕೇಶವನ್ನು ಸೆಳೆದದ್ದು, ಅದನ್ನು ಧೃತರಾಷ್ಟ್ರ ತಡೆಯದೇ ಇದ್ದದ್ದು, ಹೀಗೆ ಮೊದಲಾದ ಸಂಗತಿಗಳು ಅಂತ ಅದಕ್ಕೆ ಅರ್ಥ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಗೊಂದಲ ಇದೆ. ಮೂಲ ಕೋಶ ಅದು ಯಾವ ಊರಿನಲ್ಲಿರಲಿ, ಯಾವ ಮಠದಲ್ಲಿರಲಿ, ಪ್ರಾಚೀನ ಕೋಶ ಅಂತ ಯಾವುದನ್ನೇ ಹೇಳಲಿ, ತುಂಬ ಕಳ್ಕೊಂಡು ಬಿಟ್ಟಿದ್ದೀವಿ. ಆದ್ದರಿಂದ ಈ ಎಲ್ಲ ಗೊಂದಲಗಳಾಗೋದು. ಆಚಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಭಾಗವತ ತಾತ್ಪರ್ಯ ಬರೆದರೂ ಕೂಡ ಅನೇಕ ಕಡೆ ಇಂಥ ಗೊಂದಲಗಳು ಇನ್ನೂ ಹಿಂದೆ ಉಳಿದಿವೆ. 1ನೇ 2ನೇ ಸ್ಕಂದದಲ್ಲಿ ಅದನ್ನು ನಾವು ನೋಡಿದ್ದೇವೆ. ಅದು ಬಗೆಹರಿಯೋದಿಲ್ಲ ಅಂತ ಅನ್ನೋದನ್ನು ನಾನಂತೂ ಮನೆಗಂಡಿದ್ದೇನೆ. ಇದಕ್ಕೆಲ್ಲ ಭಾಗವತ ತಾತ್ಪರ್ಯದ ಸರಿಯಾದ ಪಾಠ ಸಿಗದೇ ಇರುವುದು. ಗೋವಿಂದಾಚಾರ್ಯ ಹೇಳ್ತಾರೆ, ಆದರೆ ಅವ್ರು ಹೇಳಿದ ಪಾಠವು ಎಲ್ಲ ಕಡೆ ಸರಿ ಅಂತ ಕಾಣಿಸೋದಿಲ್ಲ. ಮತ್ತೆ ಪಾಠ ಸರಿ ಅಂತ ಆದ್ಮೇಲೂ ಕೂಡ ಅದು ಅರ್ಥವನ್ನು ಹೇಳ್ತದೋ ಅನ್ವಯವನ್ನು ತೋರಿಸ್ತದೋ, ಒಂದ್ಯಾವುದಾದ್ರೂ ಮೂಲದಲ್ಲಿರುವ ಶಬ್ದವನ್ನು ಹೇಳಿ ಮತ್ತೊಂದು ಶಬ್ದವನ್ನು ಹೇಳಿದಾಗ ಮೂಲದಲ್ಲಿರುವ ಶಬ್ದಕ್ಕೆ ಇನ್ನೊಂದು ಶಬ್ದ ಅನ್ನೋದು ಅರ್ಥವಾಚಕನೋ ಅಥವಾ ಅದು ಅಧ್ಯಾಹಾರವೋ ಅನೇಕ ಕಡೆ ಗೊಂದಲ ಆಗ್ತದೆ. ಇಂಥವೆಲ್ಲ ಗೊಂದಲಗಳು ಉಳಿದಿರ್ತವೆ. ನಾನೀಗಾಗಲೇ ಹೇಳಿದಂತೆ ಯದಾ ಎಂಬ ಶಬ್ದಕ್ಕೆ ಯಾವ ಕಾರಣದಿಂದ ಅಂತನೋ ಅರ್ಥದ ಬಗ್ಗೆ ನನಗೇನು ಸಂಶಯ ಇಲ್ಲ. ಅದನ್ನು ಆಂಗ್ಲ ಕೋಶವನ್ನು ಕೂಡ ಉದ್ಧರಿಸಿ ನಾನೂ ಮನವರಿಕೆ ಮಾಡಿಕೊಂಡಿದ್ದೇನೆ. ಪಾಠದ ಬಗ್ಗೆ ಮಾತ್ರ ಸಂಶಯ. ಯದಾ ದದಾಹ ಯದಾ ಕೇಶಾಭಿಮರ್ಶ ಪ್ರಾಪ್ತಃ ಅಂತ ಇವೆರಡು 6 ಮತ್ತು 7ನೇ ಶ್ಲೋಕಗಳಲ್ಲಿರುವ ಯದಾ ಎಂಬ ಶಬ್ದವನ್ನು ಯದಾ ಮತ್ತು ತದಾ ಎಂಬ ಶಬ್ದಗಳನ್ನು ತಗೊಂಡದ್ದು ಅಂತ ನನ್ನ ಆಲೋಚನೆ. ಅದನ್ನು ತಮ್ಮ ಎದುರಿಗೆ ಹೇಳ್ಕೊಂಡಿದ್ದೇನೆ. ಪ್ರಾಪ್ತಃ ಅನ್ನೋ ಶಬ್ದ ಯಾಕೆ ಬಂತು ಅನ್ನೋದೇನು ದೊಡ್ಡ ವಿಚಾರ ಏನಲ್ಲ. ಯಾವಾಗ ಸುಡಿಸಿದನೋ ಅನ್ನೋದು 6ನೇ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು, ಯಾವಾಗ ಕೇಶಾಭಿಮರ್ಶದಂಥ ಕೆಲಸವು ಬಂದು ಒದಗಿತೋ, ಅಂಥ ಒಂದು ದುರ್ಘಟನೆ ಬಂದು ಒದಗಿತೋ ಅಂತ ಇನ್ನೊಂದು ಅರ್ಥ. ಅದು 7ನೇ ಶ್ಲೋಕದ ಯದಾ ಎಂಬ ಶಬ್ದದ ವಿವರಣೆ. ಪ್ರಾಪ್ತ ಅನ್ನೋ ಶಬ್ದಕ್ಕೆ ಆಚಾರ್ಯರು ಪ್ರಾಪ್ತ ಅನ್ನೋ ಶಬ್ದವನ್ನು ತಗೊಂಡು ಅಲ್ಲಿ ಅದನ್ನು ವಿವರಿಸಿದ್ದು, ಅದನ್ನು ನಾವು ವ್ಯಾಖ್ಯಾನ ಮಾಡುವುದು, ಅರ್ಥ ಮಾಡ್ಕೊಳ್ಳೋದು ಬಹಳ ದೊಡ್ಡ ಕಷ್ಟದ ಕೆಲಸ ಏನಲ್ಲ. ಅಂತೂ ಯದಾ ಅನ್ನೋ ಪಾಠವೇ ಎರಡೂ ಕಡೆ ಸಮಾನ, ಒಂದು ಸಹಜವಾಗಿದೆ ಅಂತ ನನ್ನ ಆಲೋಚನೆ. ಅದರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.